ಮಹಾವಿದ್ಯಾಲಯ ವಿಜಯಪುರ ಆವರಣ, ಕೃಷಿ ಇಲಾಖೆ ವಿಜಯಪುರ ಇವರ ಸಂಯೋಗದೊಂದಿಗೆ ಕೃಷಿ ಮೇಳ ನಮಸ್ಕಾರ ಸ್ನೇಹಿತರೆ ಹಾಗೂ ನಾಡಿನ ಅನ್ನದಾತರಿಗೆ. ವಿಜಯಪುರ ಕೃಷಿ ಮೇಳ 2026 ಕುರಿತಾದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ವಿಜಯಪುರ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಹಯೋಗದೊಂದಿಗೆ ಈ ಬಾರಿಯ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಸ್ನೇಹಿತರೆ. ಈ ಮೇಳದ ಪ್ರಮುಖ ವಿವರಗಳು ನೋಡುವುದಾದ್ರೆ, ದಿನಾಂಕ 2026 ಜನವರಿ 4ರಿಂದ 6 ತನಕ ನಡೀತೈತ್ರಿ. ಇದು 3 ದಿನಗಳ ಕಾಲ ನಡೆಯುವಂತಹ ಕೃಷಿ ಮೇಳ ನೋಡಿ ಸ್ನೇಹಿತರೆ. ಇದು ವಿಜಾಪುರ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ, ಅಂದ್ರೆ ವಿಜಾಪುರ ಕೃಷಿ ಕಾಲೇಜು ಆವರಣ, ಇಟ್ನಳ್ಳಿ ರಸ್ತೆ, ವಿಜಯಪುರದಲ್ಲಿ ಈ 3 ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ವಿಜಯಪುರದಲ್ಲಿ ನಡೆಯುವಂತಹ ಈ ಕೃಷಿ ಮೇಳದ ಉದ್ಘಾಟನೆಯನ್ನು ಕೃಷಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಇದನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ಇದರ ಧ್ಯೇಯ ವಾಕ್ಯ ನೋಡುವುದಾದರೆ, ಕೃಷಿಯಲ್ಲಿ ನಮ್ಯೋದ್ಯಮ ಹಾಗೂ ವಸ್ತು ಪ್ರದರ್ಶನ. ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳ ಬಗ್ಗೆ ನೋಡುವುದಾದರೆ, ನೂತನ ತಳಿಗಳ ಪರಿಚಯ, ಬರಗಾಲವನ್ನು ತಡೆದುಕೊಳ್ಳುವ ಮತ್ತು ಹೆಚ್ಚಿನ ಇಳುವರಿ ನೀಡುವ ಜೋಳ, ಗೋಧಿ ಹಾಗೂ ದ್ರಾಕ್ಷಿಯ ಹೊಸ ತಳಿಗಳ ಪ್ರದರ್ಶನ, ಆಧುನಿಕ ತಂತ್ರಜ್ಞಾನ, ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಣೆ, ಸುಧಾರಿತ ಬಿತ್ತನೆ ಯಂತ್ರಗಳು ಮತ್ತು ಕೃಷಿ ಯಾಂತ್ರೀಕರಣ ಪ್ರಾತ್ಯಕ್ಷಿಕೆಗಳು, ಫಲಪುಷ್ಪ ಪ್ರದರ್ಶನ, ವಿವಿಧ ಬಗೆಯ ಹಣ್ಣುಗಳು, ತರಕಾರಿ ಮತ್ತು ಹೂಗಳಿಂದ ಸಿದ್ಧಪಡಿಸಿದ ಕಲಾಕೃತಿಗಳ ಪ್ರದರ್ಶನ, ವಿಶೇಷವಾಗಿ ಕೊಳಗು ಮತ್ತು ಹೂವಿನ ಕಲಾಕೃತಿಯನ್ನು ನೋಡಬಹುದು. ಇಲ್ಲೇ ಜಾನುವಾರುಗಳ ಪ್ರದರ್ಶನವೂ ಸಹ ಈ ಮೇಳದಲ್ಲಿ ಇದೆ ನೋಡಿ ಸ್ನೇಹಿತರೆ. ಉತ್ತಮ ತಳಿಯ ಹಸುಗಳು, ಎತ್ತುಗಳು, ಕುರಿ ಮತ್ತು ಮೇಕೆಗಳ ಪ್ರದರ್ಶನ. ಕೃಷಿ ಮಳಿಗೆಗಳ ಬಗ್ಗೆ ನೋಡಿದರೆ, ಸುಮಾರು 140ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಬಿತ್ತನೆ ಬೀಜಗಳು, ರಸಗೊಬ್ಬರ ಮತ್ತು ಕೃಷಿ ಸಲಕರಣೆಗಳ ಮಾರಾಟ ಹಾಗೂ ಮಾಹಿತಿ ಲಭ್ಯವಿರುತ್ತದೆ. ರೈತರಿಗೆ ಅನುಕೂಲಗಳ ಬಗ್ಗೆ ನೋಡುವುದಾದರೆ, ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮವೂ ಸಹ ಈ ಕೃಷಿ ಮೇಳದಲ್ಲಿ ಇದೆ ಸ್ನೇಹಿತರೆ. ಕೃಷಿ ವಿಜ್ಞಾನಿಗಳಿಂದ ಬೆಳೆ ನಿರ್ವಹಣೆ ಮತ್ತು ಕೀಟ ಬಾಧೆಯ ಬಗ್ಗೆ ನೇರ ಸಲಹೆಯನ್ನು ಸಹ ಪಡೆಯಬಹುದು. ಇನ್ನು ಬರ ನಿರ್ವಹಣೆ, ಕಡಿಮೆ ನೀರಿನ ಅಧಿಕ ಇಳುವರಿ ಪಡೆಯುವ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಮಾಹಿತಿ ಸಹ ಈ ಮೇಳದಲ್ಲಿ ನೀಡಲಾಗುತ್ತೈತಿ. ರೈತರು ತಾವೇ ಬೆಳೆದ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಅವಕಾಶವಿರುತ್ತದೆ ಈ ಮೇಳದಲ್ಲಿ. ನೀವು ಈ ಮೇಳಕ್ಕೆ ಭೇಟಿ ನೀಡಲು ಯೋಜಿಸುತ್ತಾರೆ, ವಿಜಯಪುರ ನಗರದ ಇಟ್ನಳ್ಳಿ ಕಡೆಗೆ ಹೋಗುವ ಬಸ್ ಅಥವಾ ಆಟೋಗಳ ಸೌಲಭ್ಯವೂ ಸಹ ಇರ್ತೈತಿ ನೋಡ್ರಿ. ಈ ಬಾರಿಯ ಕೃಷಿ ಮೇಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಮಳಿಗೆಗಳನ್ನು ನಾವು ನಿರೀಕ್ಷಿಸಲಾಗಿತ್ತು. ಅದೇ ಪ್ರಕಾರ ಸಹ ಮಳಿಗೆಗಳು ಜಾಸ್ತಿ ನೋಡಲು ಸಿಗುತ್ತೈತಿ. ಹಾಗೆ ಪ್ರದರ್ಶನಗಳು ಸಹ ಸಾಕಷ್ಟು ನೋಡಲು ಕಾಣಬಹುದು. ಕೃಷಿ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳ, ಆಧುನಿಕ ಟ್ರ್ಯಾಕ್ಟರ್ಗಳು, ಬಿತ್ತನೆ ಯಂತ್ರಗಳು, ಕಳೆ ತೆಗೆಯುವ ಉಪಕರಣಗಳು ಮತ್ತು ಡ್ರೋನ್ ತಂತ್ರಜ್ಞಾನದ ಪ್ರದರ್ಶನ ಇಲ್ಲಿ ನಾವು ನೋಡಲು ಸಿಗುತ್ತಾ ಇದೆ. ನೋಡಬಹುದು, ಇಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಯಂತ್ರೋಪಕರಣಗಳು ನಮಗೆ ಕಾಣಲು ಸಿಗುತ್ತವೆ. ರೂಟರ್ ಇರಬಹುದು, ಆಮೇಲೆ ನೇಗಿಲ ಹೊಡೆಯುವಂತಹ ಉಪಕರಣಗಳನ್ನು ನೋಡಬಹುದು. ಹಾಗೂ ಮತ್ತು ಅವುಗಳ ಪ್ರೈಸ್ ಕೂಡ ಇಲ್ಲಿ ನಮಗೆ ಕಾಣಲು ಸಿಗುತ್ತದೆ. ಯಾವ ಉಪಕರಣಕ್ಕೆ ಎಷ್ಟು ರೇಟ್ ಇದೆ ಎಂದು ನಾವು ಇಲ್ಲಿ ನೋಡಬಹುದು. ಹಾಗೆ ವಿವಿಧ ರೀತಿಯ ಮಾಡೆಲ್ಗಳು ನಮಗೆ ನೋಡಲು ಸಿಗುತ್ತೈತಿ. ಯಂತ್ರೋಪಕರಣಗಳು, ಆಮೇಲೆ ಕಬ್ಬು ಸುಲಿಯುವಂತಹ ಯಂತ್ರಗಳು, ಭತ್ತವನ್ನು ತೂರುವಂತಹ ಯಂತ್ರಗಳು, ಇನ್ನೂ ಹಲವಾರು ಬಗೆಯ ಯಂತ್ರಗಳನ್ನು ನಾವು ಈ ಮೇಳದಲ್ಲಿ ಕಾಣಲು ಸಿಗುತ್ತೈತಿ ನೋಡಿ ಸ್ನೇಹಿತರೆ. ಬೀಜ ಮತ್ತು ರಸಗೊಬ್ಬರ, ಅಧಿಕ ಇಳುವರಿ ನೀಡುವ ಹಿಂಗಾರು, ಜೋಳ, ಕಡಲೆ, ತೊಗರಿ ಮತ್ತು ಗೋಧಿಯ ಹೊಸ ತಳಿಗಳ ಮಾಹಿತಿ ಹಾಗೂ ಮಾರಾಟಗಳನ್ನು ಈ ಮೇಳದಲ್ಲಿ ಕಾಣಬಹುದು. ತೋಟಗಾರಿಕೆ ಮಳಿಗೆಗಳ ಬಗ್ಗೆ ನೋಡುವುದಾದರೆ, ದ್ರಾಕ್ಷಿ, ದಾಳಂಬೆ, ನಿಂಬೆ ಮತ್ತು ಅಂಜೂರ ಬೆಳೆಗಾರರಿಗೆ ವಿಶೇಷ ಸಲಹಾ ಕೇಂದ್ರಗಳನ್ನು ಸಹ ಇಲ್ಲಿ ನಾವು ಕಾಣಲು ಸಿಗುತ್ತೈತಿ. ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ಸಹ ರೈತರು ಪಡೆದುಕೊಳ್ಳಬಹುದು ನೋಡಿ ಸ್ನೇಹಿತರೆ. ಕೃಷಿ ಕ್ಷೇತ್ರದಲ್ಲಿ ಹೊಸದಾಗಿ ಬಂದಿರುವ ನವ್ಯೋದ್ಯಮಗಳ ಉತ್ಪನ್ನಗಳು ಮತ್ತು ಸೇವೆಗಳ ಪ್ರದರ್ಶನಗಳು ಸಹ ನಾವಿಲ್ಲಿ ನೋಡಲು ಸಿಗುತ್ತೈತಿ. ಮತ್ತು ಅವುಗಳಿಗೆ ಯಾವ ಬೆಳೆಗಳಿಗೆ ಎಂತಹ ಔಷಧಿಗಳನ್ನು ಸಹ ನಾವು ಸಿಂಪರಣೆ ಮಾಡಬಹುದು ಎಂದು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ಮಳಿಗೆಗಳು ಸಹ ನಾವು ಇಲ್ಲಿ ನೋಡಲು ಕಾಣ ಸಿಗ್ತೈತಿ ನೋಡಿ ಸ್ನೇಹಿತರೆ. ನನಗೊಂದೊಂದು ತೋರ್ಸರ ಅವನ ಪಾಂಪ್ಲೆಟ್. ಹಾ ಸರ್, ಪಾಂಪ್ಲೆಟ್ ತೋರ್ಸರ.
ಹಸು. ಇದು ಗೊಬ್ಬರ ಮತ್ತು ಔಷಧ ನೋಡಿ ಸರ್. ಇದೇನ್ ಸರ್ ಇದು? ಇಂಡಿಯನ್ ಇಂಡಿಯನ್ ಡ್ರೋನ್ ನರ್ ಸರ್ ಇದು? ಇದು ಸ್ಪ್ರೇ ಮಾಡೋದು ಸರ್. ಸ್ಪ್ರೇ ಇದೆ, ಸ್ಪ್ರೇ ಇದೆ, ಸ್ಪ್ರೇ ಮತ್ತು ಔಷಧ ಎಲ್ಲ ಇಟ್ಟಾರ ಸರ್. ಕೀಟನಾಶಕ. ಇಲ್ಲಿ ನೋಡ್ತಾ ಇರ್ಬೋದು ಜಿರಳೆಗಳಿಗೆ, ಅಲ್ಲಿ ತಗಣಿ, ಗೆದ್ದಲು, ಇಲಿಗಳಿಗೆ ಎಲ್ಲಾ ಇದಕ್ಕ ಔಷಧಿ ಐತಿಲ್ಲ. ಔಷಧಿ ನೋಡ್ತಾ ಇರ್ಬೋದು. ಏನ್ ರೇಟ್ ಮೇಡಮ್? ಎಷ್ಟಂತ್ರಿ? ಏನಂತ್ರಿ? ಹಾವಿಂದ ಐತ್ರಿ ಅದು. ಹಾವಿಂದ್ರಿ ಅದು. ಹೆಂಗ್ ಪ್ಯಾಕೆಟ್ ಅಂತ ಸ್ನ್ಯಾಕ್ ಹೆಂಗ್ ಪ್ಯಾಕೆಟ್ ಅಂತ ಮೇಡಮ್? 200. ಎಷ್ಟು ಗ್ರಾಮ್ ಐತ್ರಿ ಅದು? ಎಷ್ಟು ಗ್ರಾಮ್ ಐತ್ರಿ? 50. ಬೀಜ ಅಲ್ರಿ ಇವೆಲ್ಲ? ಹೆಂಗ್ ಪ್ಯಾಕೆಟ್? 20 ರೂಪಾಯಿ. ತರಕಾರಿ ಎಲ್ಲ 20 ರೂಪಾಯಿ. 20 ರೂಪಾಯಿ, 35 ರೂಪಾಯಿ, 50 ರೂಪಾಯಿ. ನೋಡ್ತಾ ಇರ್ಬೋದು ಹೂವಿನ ಬೀಜಗಳು ಸಿಗ್ತವೆ ಇಲ್ಲಿ, ಮತ್ತು ತರಕಾರಿ ಬೀಜಗಳನ್ನು ಇಲ್ಲಿ